ವರ್ಸಸ್ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್. ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಭದ್ರಾವತಿಯ ಬಿಬಾಯ್ಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA ಖ್ಯಾತಿಯ ಗಣೇಶ್ ರವರ ಸಹಕಾರ BS ಗಣೇಶ್ ರವರ ಸಹಕಾರದೊಂದಿಗೆ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಓಂ ಕಪ್. ಜೈ ಕರ್ನಾಟಕ ಪರವಾಗಿ ಮೊದಲ ಚೆಂಡು ಸಚಿನ್ ತೀರಾ ಶಾರ್ಟ್ ಆಗಿ ಚೆಂಡನ್ನು ಎಸೆದ್ರು. ಲಾಂಗ್ ಆಫ್ ಆಗದ ಒಂದು ಉತ್ತಮ ರೀತಿಯ ಹೊಡೆತ. ಎರಡು ಓಟಗಳ ಸೇರ್ಪಡೆ ಆಗ್ತಾ ಇದೆ. KZM ಶಿವಮೊಗ್ಗ ಪ್ರತಾಪನ ಮುಖೇನ ಎರಡು ಓಟಗಳ ಸೇರ್ಪಡೆಯೂ ಕೂಡ. ಇನ್ನೊಂದೆಡೆ ಕಬಾಲಿ ಆಡ್ತಾ ಇದ್ದಾನೆ. ಗೂಢರಕ್ಷಣಾ ಭಾಗದಲ್ಲಿ ಅರ್ಸಿಕೆರೆ ಡೇವಿಡ್ ಆಡ್ತಾ ಇದ್ದಾರೆ. ಆಘಾತಕಾರಿ ಪಂದ್ಯಾಟದ ಸೋಲನ್ನು ಕಂಡಿತು ಫ್ರೆಂಡ್ಸ್ ಬೆಂಗಳೂರು. ಮುಂದಿನ ಪಂದ್ಯಾಟವನ್ನು ಆಡುತ್ತೆ ಚೆನ್ನೈ ವಿರುದ್ಧವಾಗಿ. ಎರಡನೇ ಬಾರಿ ಪ್ರತಾಪನ ಹೊಡೆತ ಡೀಪ್ ಕವರ್ ಮಿಡ್ ಆಫ್ ಭಾಗದಲ್ಲಿ ಕ್ಯಾಚ್ ಆಗೋ ಅವಕಾಶ ಇದೆ. KZM ಶಿವಮೊಗ್ಗ ಮೊದಲ ವಿಕೆಟ್ ಪತನ. ಪ್ರತಾಪ್ ವಾಪಸ್. ಅಂಗಡ ಒಳಭಾಗದಲ್ಲಿ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡು KZM ಶಿವಮೊಗ್ಗ ಮೊದಲ ಹಂತದ ಒತ್ತಡಕ್ಕೆ ಸಲಗ್ತಾ ಇದ್ರೆ. ಜೈ ಕರ್ನಾಟಕ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್ ಮೊದಲ ಎಸೆಸ್ ಅನ್ನು ಪಡ್ಕೊಂಡ್ರೆ ಚೇತು ಹೊಸ ದಾಂಡಿಗನ ಸೇರ್ಪಡೆ. 5 ಓವರ್ಗಳ ಪಂದ್ಯ, ಕೇವಲ 20 ನಿಮಿಷಗಳಿರುತ್ತೆ. ಮುಂದಿನ ಒಂದು ಪಂದ್ಯಾಟದಲ್ಲಿ ಬೆಂಗಳೂರು ಫ್ರೆಂಡ್ಸ್ ತಂಡ ಚೆನ್ನೈಯನ್ನು ಎದುರಿಸ್ತಾರೆ. ಈ ಬಾರಿಯ ಟೂರ್ನಮೆಂಟಿನ ಚಾಂಪಿಯನ್ಗಳ ತಂಡ 2.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಈತನ ಮಧ್ಯೆ ಮತ್ತೊಂದು ಬಹಳ ಸುಮಾರಿದ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ನಮ್ಮ ಈ ಟೂರ್ನಮೆಂಟಿಗೆ ಆರ್ಯ ಇಲೆಕ್ಟ್ರಿಕಲ್ಸ್, GS ಆಟೋಮೊಬೈಲ್ಸ್, SS ಎಂಟರ್ಪ್ರೈಸಸ್, GB ಬಾಸ್ ಚಾರ್ಟ್ಸ್, ನಂದೀಶ್ವರ ಪೈಂಟ್ಸ್ ಮತ್ತು ರೇಣುಕಾ ಟ್ಯಾಟೂಸ್ ಎಲ್ಲ ಮಾಲೀಕ ವರ್ಗ ದೊಡ್ಡ ಮಟ್ಟದ ಸಹಕಾರವನ್ನು ಮಾಡಿದ್ದಾರೆ. ಅವ್ರಿಗೆ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ನ ಪರವಾಗಿ ತನ್ನ ಓಟ್ಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ. ಕಬಾಲಿ ಸತತವಾಗಿ ರಿವರ್ಸ್ ಶಾಟ್ ದಾಖಲಿಸ್ತಾ ಇರುವಂತಹ ಆಟಗಾರ ಡಾಟ್ ಬಾಲ್ಗಳನ್ನು ಕಂಡುಕೊಂಡ್ರು. ತನ್ನ ಮೊತ್ತ 3-1 KZM ಶಿವಮೊಗ್ಗ. ಈತನ ಮಧ್ಯೆ ಕಬಾಲಿಯ ಹೊಡೆತ ಕೊನೆ ಹಂತದಲ್ಲಿ ಮತ್ತೊಂದು ರಿವರ್ಸ್ ಶಾಟ್ ಮುಖೇನ ಒಂದೋಟ ಸೇರ್ಪಡೆ. ಓವರ್ ಮುಕ್ತಾಯ 4-1. ಬಹಳ ಸುತ್ತಮರಿತ ಓವರ್ ಅನ್ನು ಎಸೆದ ಸಚಿನ್ ಮಹಾದೇವ. ಜೈ ಕರ್ನಾಟಕ 3 ತಲೆಮಾರುಗಳನ್ನು ಕಂಡಂತ ಒಂದು ಕ್ರಿಕೆಟಿನ ತಂಡ. 2022ರ ಮೊದಲ ಬಾರಿಯ ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದ ಚಾಂಪಿಯನ್ಗಳ ತಂಡ ಕೂಡ. ನಿನ್ನೆ ದಿನ ಪಂದ್ಯಾಟಗಳು ಕಿರಣ್ ಈ ಕಡೆ ಬರ್ರಿ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡ, ರಾಕ್ ಯೂತ್ ಕ್ಲಬ್ ತುಮಕೂರು ತಂಡ, ಮತ್ತೊಂದೆಡೆಯಲ್ಲಿ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ ಹಾಗೂ ಸಚಿನ್ 11 ಬೆಂಗಳೂರು. ಈ 4 ತಂಡಗಳು ಕೂಡ ಕ್ವಾಲಿಫೈರ್ ಹಂತವನ್ನು ಕಂಡಂತ ತಂಡಗಳು. ಇವತ್ತು ಅದ್ಯಾವ ತಂಡಗಳು ನಾಕ್ಔಟ್ಗೆ ಸೇರ್ಪಡೆ ಆಗ್ತದೆ ನೋಡಬೇಕಾಗಿದೆ. ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಎರಡನೇ ಓವರ್ ಮೊದಲ ಚೆಂಡು. ತನ್ನ ಮೇಲೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡೇವಿಡ್ ಬೌಲರ್ ರಿತು ಯಾತ್ರಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಜೈ ಕರ್ನಾಟಕ ಎಲ್ಲೂ ಕೂಡ ಕೆಲವೊಂದು ಹೊಸ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಜೈ ಕರ್ನಾಟಕ ಬ್ಯಾಂಗ್ಳೂರ್
ಈತನ ಮಧ್ಯೆ ಮತ್ತೆ ರಿವರ್ಷನ್ ಮಾಡೋ ಪ್ರಯತ್ನ. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆಯ ದರ್ಶನ ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಾ ಇರುವಂತಹ ಜೈ ಕರ್ನಾಟಕ. ಬೆಳಗಿನ ಮೊದಲ ಹಂತದಲ್ಲಿ ಪ್ರಕೃತಿ ನಾಶನ ವಿರುದ್ಧವಾಗಿ ಸೋಲನ್ನು ಕಂಡಿತ್ತು. ಜೈ ಕರ್ನಾಟಕ ಮತ್ತೊಂದು ಲೀಗ್ ಪಂದ್ಯಾಟವನ್ನು ಆಡ್ತಾ ಇದೆ ಭದ್ರಾವತಿಯಲ್ಲಿ. ಮೂರನೆಯ ಚೆಂಡು ಈತನ ಮಧ್ಯೆ ಉತ್ತಮ ರೀತಿಯ ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ. ಎರಡನೇ ಓಟ ಕಬಾಲಿ ಮುಖೇನ ಸೇರ್ಪಡೆ. KZM ಶಿವಮೊಗ್ಗ 6. ಆಟಗಾರರಿಗೆ ಬಹಳಷ್ಟು ಬಹುಮಾನಗಳನ್ನು ನಮ್ಮ ಹೃದಯ ಶ್ರೀಮಂತಿಕೆ ದಾನಿಗಳೆಲ್ಲ ಘೋಷಿಸ್ತಾ ಇರ ಭದ್ರಾವತಿಯಲ್ಲಿ. ಅಂಗಳ ಒಳಭಾಗದಲ್ಲಿ ತನ್ಮದ ಪೋಲಾರ್ಡ್ಗೆ ಕ್ಯಾಚ್ ತನ್ಮೂಲಕವಾಗಿ ಕಬಾಲಿ ವಿಕೆಟ್ ಪಾತಾನ. KZM ಶಿವಮೊಗ್ಗ ಎರಡನೇ ಹೋದರಿಯನ್ನ ಜೈ ಕರ್ನಾಟಕ ಬೆಂಗಳೂರಿಗೆ ಒಪ್ಪಿಸ್ತಾ ಇದೆ. ಕೇವಲ 6 ಓಟಗಳು ಮಾತ್ರ ಇದುವರೆ ದಾಖಲಾಗ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಪಂದ್ಯಕೂಟ. KP ಗಿರೀಶ್ ಅವರ ಒಂದು ಮುಂದಾಳುತ್ವದಲ್ಲಿ ಈ ಹಿಂದಿನ 2022ರಲ್ಲೂ ಕೂಡ ಅದ್ದೂರಿ ಪಂದ್ಯಾಟ ಭದ್ರಾವತಿಯಲ್ಲಿ ನಡೆದಿತ್ತು. ಇವಾಗ ಪ್ರತಾಪನ ಸೇರ್ಪಡೆ ಮತ್ತೋರ್ವ ಆಟಗಾರ. M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ವಿಶ್ವದಾದ್ಯಂತ ಈ ಪಂದ್ಯಾಟವನ್ನ ನೋಡ್ತಾ ಇದ್ದಾರೆ. ಈತನ ಮೇಲೆ ಬಹಳ ಸಮರ್ಥ ಹೊಡೆತ. ಮತ್ತೆ ಪೋಲಾರ್ಡ್ ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಮೆಡಾನ್ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ತಳ ಮೊತ್ತ 7 ಫಾರ್ ಲಾಸ್ ಆಫ್ 2. ಸ್ಕೋರರ್ ಆಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ 24/7 ಚಿಕ್ಕಪ್ಪ. ಔಟರ್ ರಜಾದಂತಹ ಚೇತು ಹೊಡೆತ. ಓಟಗಳು ಬರ್ತಾ ಇಲ್ಲ. ರಿತು ಓವರ್ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 7 ಫಾರ್ ಲಾಸ್ ಆಫ್ 2 KZM ಶಿವಮೊಗ್ಗ. ಮುಂದಿನ ವಾರ ಹೊಸನಗರ ಬ್ರದರ್ಸ್ 3 ಲಕ್ಷ ರೂಪಾಯಿಗಳ ಹಗಲು ರಾತ್ರಿಯ ಒಂದು ರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ನಡೆಸ್ತಾ ಇದೆ ಹೊಸನಗರ ಮೈದಾನದಲ್ಲಿ. ಮೊದಲ ಬಾರಿಗೆ ಹೊಸನಗರಕ್ಕೆ ಶ್ರೀಲಂಕಾ ದೇಶದ ಸೂಪರ್ ಫ್ಯಾಷನ್ ಶ್ರೀಲಂಕಾ ಈ ಒಂದು ತಂಡ ಹೊಸನಗರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಟೈಮರಿಗೆ ಸರಿಯಾಗಿ ಆಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜೈ ಕರ್ನಾಟಕ. 3ನೇ ಓವರ್ನ ಮೊದಲ ಚೆಂಡಿಗಾಗಿ ಮತ್ತೆ ಸಚಿನ್ ಮಹಾದೇವ ಬರ್ತಾ ಇದ್ದಾರೆ ಜೈ ಕರ್ನಾಟಕದ ಪರವಾಗಿ. ಬೆಂಗಳೂರಿನ ಪ್ರತಿಷ್ಠಿತ ತಂಡ ಕೂಡ ಜೈ ಕರ್ನಾಟಕ. 3ನೇ ಓವರ್ನ ಮೊದಲ ಚೆಂಡು. ಪ್ರತಾಪನಿಗೆ ಓಟಗಳು ಬರ್ತಾ ಇಲ್ಲ. ಮೊದಲ ಸೋಲಿನ ನಂತರ ಮಾಡು ಮಡಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಜೈ ಕರ್ನಾಟಕ ಈ ಪಂದ್ಯಾಟವನ್ನು ಆಡ್ತಾ ಇದೆ ಭದ್ರಾವತಿಯ ಮೈದಾನದಲ್ಲಿ. ಸುಲಭದ ಕ್ಯಾಚ್ ಅನ್ನು ಕೈ ಚೆಲ್ಲಿದ ಉತ್ತಪ್ಪ. ಸ್ವಲ್ಪ ಮಟ್ಟಿಗೆ ಈ ಒಂದು ಭದ್ರಾವತಿಯ ಮೈದಾನಕ್ಕೆ ತೂಕ ಹೆಚ್ಚಾಗ್ತಾ ಇದೆ. ಆದರೆ ಅದೇ ಅಂಶ ಇವಾಗ ಉತ್ತಪ್ಪನಿಗೆ ಮೈನಸ್ ಆಯಿತು. ಸುಲಭದ ಕ್ಯಾಚ್ ಅನ್ನು ಉತ್ತಪ್ಪ ಕೈ ಚೆಲ್ಲಿದ್ರು. ಸಚಿನ್ಗೆ ಮಾತ್ರ ಇದು. ಈ ತರಹದ ಅಂಗಳ ಭಾಗದಲ್ಲಿ ಮಿಡ್ಗಳ ಭಾಗದಲ್ಲಿ ಪ್ರತಾಪನ ಹೊಡೆತ. ಸುಲಭ ಕ್ಯಾಚ್ ತನ್ಮೂಲಕವಾಗಿ ಔಟ್. ಆ ಚೇತು ವಾಪಸಾತಿಯನ್ನ ಕಂಡ್ರು. ಸಚಿನ್ ಮಹಾದೇವ ನೀವು ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ 3,000 ರೂಪಾಯಿಗಳು ಮಲೆನಾಡ ಸತ್ಯ ಅವರು ಕೊಡ್ತಾರೆ. ಅವರು ನಿನ್ನೆಯಿಂದ ನೋಟ್ಗಳನ್ನು ಇಟ್ಕೊಂಡೇ ತಿರುಗ್ತಾ ಇದ್ದಾರೆ.
ಹೌದು, ಆ ನೋಟಿಗೆ ಗಂಡಾಂತರ ಯಾರು ಮಾಡ್ತಾ ಇಲ್ಲ, ಒಂದು ಬಾರಿ ಆಯಿತು ಅಂತ ಕಾಣುತ್ತೆ. ಬಹುಶಃ ಅದು ಯೂನಿಸ್ಗೆ ಅಂತ ಕಾಣುತ್ತೆ. ಹೌದೌದು, ರಘು ಬಂದರು, ರಾಘವೇಂದ್ರ ಬೆಸ್ಸ ಅಂಗಡ ಒಳಭಾಗದಲ್ಲಿ ಬರ್ತಾ ಇರುವಂತಹ ಮತ್ತೋರ್ವ ಆಟಗಾರ ಕೂಡ KZM ಶಿವಮೊಗ್ಗದ ಮತ್ತೋರ್ವ ಹಿರಿಯ ಅನುಭವಿ ಆಟಗಾರ. ಈ ಪರಿಸ್ಥಿತಿಯಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಸಚಿನ್ ಮಹಾದೇವ ಈ ಬಾರಿ ಸದ ಚೆಂಡು ಫಾಸ್ಟ್ ಡೆಲಿವರಿ, ರನ್ ಪಡ ಪ್ರಯತ್ನ, ಒಂದೋಟದ ಸೇರ್ಪಡೆ, ಲೆಗ್ ಬೈ ಮುಖೇನವಾಗಿ ದಾಖಲಾಗ್ತಾ ಇದೆ. KZM ಶಿವಮೊಗ್ಗದ ಮೊತ್ತ 9-3, 9-4-3. ಓಂ ಕಪ್ ನಡೀತಾ ಇದೆ. ಈ ಧರ್ಮದ ಪ್ರತಾಪನಿಗೆ ಸಂದ 4ನೇ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಭರ್ಜರಿಯ ಒಂದು ಸಿಕ್ಸರ್ ಅನ್ನ KZM ಆಟಗಾರ ಪ್ರತಾಪ ಇಲ್ಲಿ ದಾಖಲಿಸಿದ್ರು. ಒತ್ತಡದಲ್ಲಿದ್ದ ಬಹುಶಃ KZM ಶಿವಮೊಗ್ಗಕ್ಕೆ ಈ ಒಂದು ಸಿಕ್ಸರ್ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ತಳ ಮೊತ್ತ 15-3. ಮತ್ತೆ ಸಚಿನ್ ಈ ಬಾರಿ ಸಂದ ಚೆಂಡು ವೈಡ್ ಬಾಲ್. ಅತ್ಯುತ್ತಮವಾಗಿರುವಂತಹ ಸೌಂಡ್ಸ್ ವ್ಯವಸ್ಥೆಯಲ್ಲಿ ಸನ್ನಿ ಸೌಂಡ್ ಭದ್ರಾವತಿ ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಧರ್ಮದ ಅಂಗಳ ಒಳಭಾಗದಲ್ಲಿ ಬಾರಿ ಭರ್ಜರಿಯ ಹೊಡೆತ, ಮಿಡ್ ವಿಕೆಟ್ ಸೀಮಾರೆ ಕ್ಯಾಂಚಿನಲ್ಲಿ ಮತ್ತೊಂದು ಕ್ಯಾಚ್ ಕಳಿಸ್ತಾರೆ ಮುಖ್ಯವಾಗಿ KZM ಶಿವಮೊಗ್ಗ. 4ನೇ ವಿಕೆಟ್ ತನ್ನ ಮೂಲಕವಾಗಿ ಪ್ರತಾಪ್ ವಾಪಸ್. ಹೌದು, ಸಾರ್ವಜನಿಕ ಅನ್ನ ಸಂತರ್ಪಣೆ ಇವತ್ತಿಲ್ಲ. ಹೌದು, ಮಲೆನಾಡಿನ ಸತ್ಯ ಅಂತವರೆಲ್ಲ ಹೃದಯ ಶ್ರೀಮಂತಿಕೆ ಅವರು ಇರೋದ್ರಿಂದ ಮತ್ತು ಕರುನಾಡ ಸಿರಿ ಬದಿಗೆ ಸರಿ, ಈ ರೀತಿಯಾಗಿ ಇವರಿಬ್ಬರು ಕೂಡ ಸ್ವಲ್ಪ ವೈರಲ್ ಆಗ್ತಾ ಇದ್ದಾರೆ. ಇವಾಗ 4 ಪ್ರಮುಖ ವಿಕೆಟ್ಸ್ಗಳನ್ನು ಕಳ್ಕೊಂಡ ಶಿವಮೊಗ್ಗ. ಅಂಗಡ ಒಳಭಾಗದತ್ತ 4ನೇ ಓವರ್ಗೆ ದರ್ಶನ್ ಬಂದರು. ಎಸ್ ಕಾರ್ಯಕ್ರಮದಲ್ಲಿ ಮನು ಹೊಸ ದಾಂಡಿಗನ ಸೇರ್ಪಡೆ ಶಿವಮೊಗ್ಗದ ಪರವಾಗಿ KZM ಶಿವಮೊಗ್ಗ. ಅಂಗಡ ಒಳಭಾಗದಲ್ಲಿ ದರ್ಶನ್ ಫೆಬ್ರವರಿ 14ರಿಂದ 16ರವರೆಗೆ ಯಂಗ್ ಫ್ರೆಂಡ್ಸ್ ಕಾರ್ಗಲ್ ಸಾಗರ ರಜತ ಸಂಭ್ರಮಕ್ಕಾಗಿ 25ನೇ ವರ್ಷದ ಅಂಗವಾಗಿ ಕರ್ನಾಟಕ ರಾಜ್ಯ ಮಟ್ಟದ ಹೊಣಬಳಕಿನ ಪಂದ್ಯಾಟವನ್ನು ಕಾರ್ಗಲ್ನ ನಡೆಸ್ತಾರೆ. ವಿಜಯಿ ತಂಡಕ್ಕೆ 1,11,111 ರೂಪಾಯಿ ಕ್ಯಾಚ್ ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 62,666 ರೂಪಾಯಿಗಳು ಕ್ಯಾಶ್ ಟ್ರೋಫಿ ಕೂಡ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 33,333 ರೂಪಾಯಿ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ದಿನಾಂಕ ಗಮನಿಸಿ, ಫೆಬ್ರವರಿ 14ರಿಂದ 16 ಕಾರ್ಗಲ್ ಸಾಗರದಲ್ಲಿ ನಡೀತದೆ. ಈ ತನ್ಮಧ್ಯೆ ಕೌರ್ಸ್ ಭಾಗದಲ್ಲಿ ಮತ್ತೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ ಮನು ಮುಖೇನವಾಗಿ KZM ಶಿವಮೊಗ್ಗದ ಮೊತ್ತ ಈ ಹಂತದಲ್ಲಿ 15ಕ್ಕೆ 4 ಉದ್ದರಿಯ 18 ಓಟಗಳು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಓಂ ಕಪ್ 5ನೇ ಪಂದ್ಯ. ಈ ತನ್ಮಧ್ಯೆ ರಾಘವೇಂದ್ರ ಬೆಸ್ಸನ ರಿವರ್ಸ್ ಶಾಟ್ ತನ್ನ ಮೂಲಕವಾಗಿ ಕ್ಯಾಚ್ ಕೈ ಚೆಲ್ಲಿದಂತ ಬ್ಯಾಕ್ವರ್ಡ್ ಪಾಯಿಂಟಿನ ಕ್ಷೇತ್ರ ರಕ್ಷಕ ಬಹುಶಃ ಒಸಾಮ ಅಂತ ಕಾಣುತ್ತೆ. ಬೌಂಡ್ರಿಯ ಸೇರ್ಪಡೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಬೆಸ್ಸ ಮುಖೇನವಾಗಿ ದರ್ಶನ್ ಈ ಬಾರಿ ಸಂದ ಚೆಂಡು ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಲೆಗ್ ಬೈ ಮುಖೇನವಾಗಿ ನೋಡಿ ಮದನ್ ಮಡಿಕೇರಿ ಅಂದರು ಇವರೇ.
ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವ ಸ್ಟಾರ್ಗಳಿಗೂ ಇಲ್ಲದ ವ್ಯಾಲ್ಯೂ ಇವಾಗ ಮದನ್ ಮಡಿಕೇರಿಗೆ ಬಂದಿದೆ. ಅತಿ ವಿಶಿಷ್ಟತೆ ಒಂದು ಅಂಪೈರಿಂಗ್ ಶೈಲಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಅವರು. ಈತನ ಮಧ್ಯೆ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ. ತಣ ಮೊತ್ತ 24-4 24. KZM ಶಿವಮೊಗ್ಗ ವರ್ಸಸ್ ಜೈ ಕರ್ನಾಟಕ ಬ್ಯಾಂಗ್ಳೂರ್ ಆಡ್ತಾ ಇದ್ದಾರೆ. ದರ್ಶನ್ ಬೆಸಗೆಸದ ಚೆಂಡು. ಈತನ ಮಧ್ಯೆ ಓವರ್ ಮುಕ್ತಾಯ. KZM ಮೊದಲ ಪಂದ್ಯಾಟ ಸೋಲನ್ನು ಕಂಡಿತ್ತು, ಎರಡನೇ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಟೂರ್ನಮೆಂಟಿನ ನಮ್ಮ ಬಹಳಷ್ಟು ಮಂದಿ ದಾನಿಗಳು ಈತನ ಮಧ್ಯೆ ಆರ್ಯ ಎಲೆಕ್ಟ್ರಿಕಲ್ಸ್, GSA ಆಟೋಮೊಬೈಲ್ಸ್, SS ಎಂಟರ್ಪ್ರೈಸಸ್, GB ಬಾಸ್ ಚಾಟ್ಸ್, ನಂದೀಶ್ವರ ಪೈಂಟ್ಸ್ ಮತ್ತು ರೇಣುಕಾ ಟ್ಯಾಟೂಸ್ ಇದರ ಮಾಲೀಕ ವರ್ಗ ನಮಗೆ ಬಹಳಷ್ಟು ದೊಡ್ಡ ಮಟ್ಟ ಸಹಕಾರವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಕ್ಯಾಪ್ಟನ್ ಆಫ್ ಚೆನ್ನೈ ಅಂಡ್ NTP ಚೆನ್ನೈ ಅಂಡ್ ಬೆಂಗಳೂರು ಫ್ರೆಂಡ್ಸ್ ಕ್ರಿಕೆಟರ್ಸ್ ತಂಡಗಳ ನಾಯಕರು ಬರಬೇಕು. ಬೌಲರ್ ಓಸಾಮ ಚಿತ್ರದುರ್ಗದ ಹುಡುಗ ಭದ್ರಾವತಿಯಲ್ಲಿ ಆಡ್ತಾ ಇದ್ದಾನೆ. ಈತನ ಮೊದಲು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆಫ್ ಸೀಮಾರಿಕೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ಮನೋಮುಖೇನವಾಗಿ KZM ಶಿವಮೊಗ್ಗಕ್ಕೆ ಬಹುಶಃ ಈ ಹಂತದಲ್ಲಿ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ಮನು ತನ್ನ ಮೊತ್ತ 30-4. ಮತ್ತೆ ಓಸಮಸ್ ಅಂತ ಒಂದು ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಗಲಿಬ ನಡುವಣ ಎರಡು ಓಟಗಳ ಸೇರ್ಪಡೆ. ಈ ಬಾರಿ ಲೋಕೋ ಪುತ್ತೂರು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಡ ಮೊತ್ತ 32 ಓಟಗಳು. NTP ಕ್ರಿಕೆಟರ್ಸ್ ಚೆನ್ನೈ ಅಂಡ್ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ರೇಣುಗೌಡ್ರ ಮುಂದಾಳುತ್ವದ ಒಂದು ತಂಡ ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. 6ನೇ ಪಂದ್ಯವೂ ಕೂಡ ಈತನ ಮಧ್ಯೆ ಬಹಳ ಸಮರದ ಹೊಡೆತ ಡೀಪ್ ಕವರ್ಸಲ್ಲಿ ಸುಲಭದ ಒಂದು ಕ್ಯಾಚ್ ಇತ್ತು. ಜೈ ಕರ್ನಾಟಕ ಬಹಳಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲ ಈಗ ಸುಲಭ ಕ್ಯಾಚ್ ಅನ್ನೇ ಕೈ ಚೆಲ್ಲಿದಂತ ಕ್ಷೇತ್ರ ರಕ್ಷಕ. ಫ್ರೆಂಡ್ಸ್ ಮತ್ತು ಚೆನ್ನೈ ಪಂದ್ಯಾಟದ ಬಳಿಕ ಮುಂದಿನ ಪಂದ್ಯ ಪ್ರಕೃತಿ ನ್ಯಾಶ್ ವರ್ಸಸ್ ಸಿಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ತಂಡಗಳು ಆಡ್ತದೆ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ರಾಘವೇಂದ್ರ ಬೆಸ್ಸ ಓಟವನ್ನು ದಾಖಲಿಸಲ್ಲ. ತಣ ಮೊತ್ತ 33. ಮೊದಲ ನೆಕ್ಸ್ಟ್ನ ಅಂತಿಮ 2 ಎಸ್ಗಳು ಮಾತ್ರ ಬಾಕಿ ಇದೆ. ಒಸಾಮ ಬೆಸ್ಸಗೆ ಸಣ್ಣ ಚೆಂಡು ಉತ್ತಮ ಮೂಲಕವಾಗಿ ರಾಘವೇಂದ್ರ ಬೆಸ್ಸ ರನ್ಔಟ್. 5ನೇ ಹೋದರಿ ಆಘಾತವನ್ನು ಕಂಡ KZM ಶಿವಮೊಗ್ಗ 32 ಓಟಗಳು ಮಾತ್ರ ಇದುವರೆ ದಾಖಲಾಗ್ತಾ ಇದೆ. ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರಿನ ವಿರುದ್ಧವಾಗಿ ಕಳೆದ ಬಾರಿ RK ಅಘೋರವನ್ನು ಸೋಲಿಸಿ ಪ್ರಶಸ್ತಿಯನ್ನು ಜಯಿಸಿದಂತ ಜೈ ಕರ್ನಾಟಕ ಮೊದಲ ಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದೆ. KZM ಶಿವಮೊಗ್ಗದ ವಿರುದ್ಧವಾಗಿ ಈತನ ಅಂತಿಮ ಚೆಂಡು ಮಿಡ್ ಆಫ್ ಭಾಗದಲ್ಲಿ ಬಾರಿ ಸುಲಭದ ಒಂದು ಕ್ಯಾಚರ್ ಮುಖೇನವಾಗಿ ಅವಿ ಕೂಡ ವಾಪಸ್ ಆದ್ರು. 32ಕ್ಕೆ 6ನೇ ಹೋದರಿ ಆಘಾತದಲ್ಲಿ 33. ಟಾರ್ಗೆಟ್ 34. ಜೈ ಕರ್ನಾಟಕ ಬ್ಯಾಂಗ್ಳೂರ್ ನೆಟ್ ರನ್ ರೇಟ್ ಅನ್ನು ಮಾತ್ರ ಕೌಂಟ್ ಮಾಡಿ 2 ಟಾಪರ್ ತಂಡಗಳು ಮುಂದಿನ ಸುತ್ತಿಗೆ ಸೇರ್ಪಡೆ ಆಗ್ತದೆ. ಗಮನಿಸಿ, ಜೈ ಕರ್ನಾಟಕ 1 ನಿಮಿಷವನ್ನ ಉಳಿಸಿಕೊಟ್ಟೆ ಓವರ್ ಅನ್ನು ಮುಗಿಸಿದ್ರು. ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ.
NTP captain, Chennai and Friends Bangalore. This is a final call for you. ಎರಡೂ ತಂಡಗಳ ನಾಯಕರೇ ಕೊನೆ ಕರೆಯನ್ನು ಕೊಡ್ತಾ ಇದ್ದಾವೆ. ದಿನದ 6ನೇ ಪಂದ್ಯಾಟ ಇದು. ನಾಳೆ ದಿನ ನಾಕ್ಔಟ್ ಪಂದ್ಯಾಟಗಳು ಮಾತ್ರ ಇರ್ತದೆ. 33. ಜೈ ಕರ್ನಾಟಕದ ಆರಂಭಕಾರರು ಆದಷ್ಟು ಬೇಗ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಮೊದಲ ಪಂದ್ಯಾಟದ ಸೋಲಿನ ನಂತರ ಬಹುಶಃ ರನ್ ರೇಟ್ ಅನ್ನು ಉಳಿಸುವ ಒಂದು ಪ್ರಯತ್ನವನ್ನು ಕೂಡ ಜೈ ಕರ್ನಾಟಕ ಮಾಡಿದ್ರೆ ಮುಂದಕ್ಕೊಂದು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಕೇವಲ ಶಿವಮೊಗ್ಗ ತಂಡದ ಪರವಾಗಿ ಆಡ್ತಾ ಇರುವಂತಹ ವಿಕ್ಕಿ ಹ್ಯಾಟ್ರಿಕ್ ಅಥವಾ ಮೇಡನ್ ವಿಕೆಟ್ ಅನ್ನು ದಾಖಲಿಸಿದ್ರೆ ಅವರು ಲೈಟಿಂಗ್ ಗ್ಯಾಲರಿ ಶಿವಮೊಗ್ಗದ ಕಡೆಯಿಂದ 2,000 ರೂಪಾಯಿಗಳ ಕೊಡುಗೆ ಇದೆ. ಲೈಟಿಂಗ್ ಗ್ಯಾಲರಿ ಶಿವಮೊಗ್ಗ ಕಡೆಯಿಂದ ವಿಕ್ಕಿ ಅವರು ಹ್ಯಾಟ್ರಿಕ್ ವಿಕೆಟ್ ಪಡೆದ್ರೆ ಅಥವಾ ಮೇಡನ್ ಓವರ್ ದಾಖಲಿಸಿದ್ರೆ. ಹೌದು, ಅಂಗಣ ಒಳಭಾಗದತ್ತ ಆರಂಭಕಾರರು ಒಂದೆಡೆ ಡೇವಿಡ್ ಅರಸೀಕೆರ, ಮತ್ತೊಂದೆಡೆ ರೀತು ಬಂದರು ಜೈ ಕರ್ನಾಟಕ ಬೆಂಗಳೂರಿನ ಪರವಾಗಿ. ಅಂಗಣ ಒಳಭಾಗದಲ್ಲಿ ವಿನಾಕಾರಣ ಕಾಲಹರಣ ಮಾಡಬೇಡಿ ಆಟಗಾರರು. ಪಂದ್ಯಾಟ ಮುಂದುವರಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಸಂಘಟಕರಿಗೆ ಅತಿ ದೊಡ್ಡ ಸಮಸ್ಯೆ ತಂಡಗಳದ್ದಾಗೋದಿಲ್ಲ. ಒಟ್ಟಾರೆ ಒಂದು ಟೂರ್ನಮೆಂಟ್ಗೆ 100 ಬಾಲ್ಗಳನ್ನು ಇಟ್ಕೊಳ್ಬೇಕಾಗ್ತದೆ ಅವರು. ಈಗಿನ ಪರಿಸ್ಥಿತಿ ಅಲ್ಲಿವರೆಗೆ ಬಂದಿದೆ. ಪರಿವರ್ತನೆ ಜಗದ ನಿಯಮ ಅಂತ ಒಪ್ತಾರೆ. ಆದರೆ ಅಂಗಣ ಒಳಭಾಗದಲ್ಲಿ ಇವಾಗ ಮೊದಲ ಓವರ್ನೆಸ್ ಕಾರ್ಯಕ್ರಮದಲ್ಲಿ ನಾಗ ಬಂದರು. 30 ಎಸೆತ ಜಯಕ್ಕಾಗಿ 34 ಓಟದ ಅವಶ್ಯಕತೆ. ಚೆನ್ನೈ ಕ್ಯಾಪ್ಟನ್ ಈ ತರಹದ ಅಂಗಣ ಒಳಭಾಗದಲ್ಲಿ ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ಬೌಂಡ್ರಿ ಹತ್ತ ಚೆಂಡು ಸಾಗಿತ್ತು. ನೋಡಿ, ಸನ್ನಿ ಡಿಸೋಜ ಅವರು ನಮ್ಮ ಲೈಟಿಂಗ್ ಮುಖ್ಯಸ್ಥರು, ಸೌಂಡ್ಸ್ ಮುಖ್ಯಸ್ಥರು. ಈ ಟೂರ್ನಮೆಂಟಿನ ಫೈನಲ್ ವರೆಗೆ ಇನ್ನಿಂಗ್ಸಿನ ಮೊದಲ ಚೆಂಡಿನಲ್ಲೇ ಯಾರು ವಿಕೆಟ್ ಪಡ್ಕೊಳ್ತಾರೆ ಅವರಿಗೆ 1,000 ರೂಪಾಯಿಗಳ ಕೊಡುಗೆ ಇರ್ತದೆ ಮುಂದಿನ ಹಂತಗಳಲ್ಲಿ. ಈ ತರಹದ ಅಂಗಣ ಒಳಭಾಗದ ಡೇವಿಡ್ ಅರಸೀಕೆರ ಮುಖ್ಯವಾಗಿ ಬಹಳ ಸಮರ್ಥ ಹೊಡೆತ ಮಾಡಿ. ಹೌದು, ನೀವು ನಮ್ಮನ್ನು ಕೇಳುವುದು ಇದೆ. ಸನ್ನಿ ಡಿಸೋಜ ಅವರ ಮುಖೇನ ಈ ಟೂರ್ನಮೆಂಟಿನ ಫೈನಲ್ ವರೆಗೆ ಮುಂದಿನ ಹಂತಗಳಲ್ಲಿ ಯಾವುದೇ ಬೌಲರ್ ಒಬ್ಬ ಮೊದಲ ಚೆಂಡಿಗೆ ಅಂದ್ರೆ ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ವಿಕೆಟ್ ಪಡ್ಕೊಂಡ್ರೆ 1,000 ರೂಪಾಯಿ ಕೊಡುಗೆ ಇರ್ತದೆ. ಧರ್ಮದ ರಿತೇಶ್ ಮುಖ್ಯವಾಗಿ ಮಿಡ್ ವಿಕೆಟ್ ಸಿಮಾರಿಕೆ ಭಾಗದಲ್ಲಿ ಜೈ ಕರ್ನಾಟಕ ಬೆಂಗಳೂರಿನ ಮೊದಲ ಬೌಂಡರಿಯು ಕೂಡ ಬಹಳ ಶುದ್ಧಮರ್ಥ ಹೊಡೆತವನ್ನು ದಾಖಲಿಸಿದಂತ ರೀತು ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. ಜಯದತ್ತ ಮುನ್ನುಗ್ತಾ ಇದೆ.
ಜೈ ಕರ್ನಾಟಕ. ತಳಮೊತ್ತ 6 ಓಟಗಳು. ಈ ಬಾರಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ರೀತು ಮುಖ್ಯವಾಗಿ ಡಿಂಪ್ಯಾಕ್ಟ್ ಶಾಖ ಅವ್ರ ಸುಭಾಗದಲ್ಲಿ ಒಂದು ಓಟದ ಸೇರ್ಪಡೆ. 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ನೆಟ್ ರನ್ ರೇಟ್ ಕೌಂಟ್ ಆಗ್ತಾ ಇರೋದ್ರಿಂದ ಬಹುಶಃ ಜೈ ಕರ್ನಾಟಕ ಈ ಪಂದ್ಯಾಟ ಡೇವಿಡ್ಗೆ ಮುಮ್ಮಡ್ತಿಯನ್ನು ಕೊಟ್ಟರು. 8ರ ಮೊತ್ತವನ್ನು ತಲುಪ್ತಾ ಇದೆ ಜೈ ಕರ್ನಾಟಕ ಬ್ಯಾಂಗ್ಳೂರ್. RCB ಅವರು ಅಂಗಡ ಒಳಭಾಗದಲ್ಲಿ ಸ್ಕ್ವಾಲಗ ಭಾಗದಲ್ಲಿ ಮತ್ತೆ ಬೌಂಡ್ರಿ ಸೇರ್ಪಡೆ ರಿತೇಶ್ ಮುಖೇನವಾಗಿ ಮತ್ತೆ ಆರ್ಕರ್ಲೆಂಡ್ ಡೆಲಿವರಿ ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ ರೀತು. ಒಟ್ಟಾರೆ ಮೊದಲ ಓವರ್ ಮುಕ್ತಾಯದ ಹಂತದಲ್ಲಿ ಇವಾಗ ಜೈ ಕರ್ನಾಟಕ 13ಕ್ಕೆ ನೋ ಲಾಸ್. ಓಂ ಕ್ರಿಕೆಟರ್ಸ್ ಭದ್ರಾವತಿ ಆಶ್ರಯ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಕೂಟ. ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳುತ್ವದಲ್ಲಿ ಭದ್ರಾವತಿಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ನಡೀತಾ ಇದೆ. ಸರಿ, ಮೊದಲ ಪಂದ್ಯಾಟ ಬೆಂಗಳೂರಿನ ಫ್ರೆಂಡ್ಸ್ ಮಾಡಿ ಟಾಸ್ ಸೇವನೆ ದಾಖಲಿಸಿದ್ರು ಚೆನ್ನಯ್ಯ ವಿರುದ್ಧ. ಒಂದು ಟಾಸ್ ಸಿಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಮ್ಯಾಡಿಗೆ ಎಷ್ಟು ಬಾಲ್ ಬೇಕಷ್ಟು ಕೊಡಿ. ಅದು ನೋಟ್ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. 2ನೇ ಓವರ್ಗೆ ಮತ್ತೊಂದು ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ ವಿಕ್ರಮ. 21 ಓಟದ ಅವಶ್ಯಕತೆ ಇದೆ. ಫೆಬ್ರವರಿ 14ರಿಂದ 16 SRB ಪ್ರೋ SRB ಒಂದು ಶಾರ್ಟ್ ಪಿಚ್ ಪಂದ್ಯಾಟ ಬೆಂಗಳೂರಿನಲ್ಲಿ ನಡೀತದೆ. ವಿಜಯಿ ತಂಡಕ್ಕೆ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ, ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಸಾಗರ್ ಭಂಡಾರಿ ಮತ್ತು ಮ್ಯಾಡಿ ಅವರ ಮುಂದಾಳುತ್ವದಲ್ಲಿ ಬೆಂಗಳೂರಿನಲ್ಲಿ ಪಂದ್ಯಾಟ ನಡೀತದೆ. ಪ್ರೋ SRB ಕಪ್ ಶಾರ್ಟ್ ಪಿಚ್. ಪಂದ್ಯಾಟ ಬೇಗ ಮುಂದುವರಿಸಬೇಕನ್ನೋದ ಕೇಳ್ತಾ ಇದ್ದಾವೆ. 21 ಓಟದ ಅವಶ್ಯಕತೆ ಜೈ ಕರ್ನಾಟಕ. ಭದ್ರಾವತಿಯಲ್ಲಿ ನಡೀತಾ ಇದೆ ಓಂ ಕಪ್. ಈ ತನ್ಮದ 2ನೇ ಓವರ್ ಮೊದಲ ಚೆಂಡು ಬಹಳ ಸುತ್ತಮುತ್ತದ ಹೊಡೆತ, ಒಂದೊಡೆಶ್ವರಿಯ ಸೇರ್ಪಡೆಯೂ ಕೂಡ ಮೆಡಾನ್ನತ್ತ ಚೆಂಡು ಸಾಗಿತ್ತು. ತನ್ನ ಮೊತ್ತ 14 ಓಟಗಳು. ಇನ್ನು 20 ಓಟದ ಅವಶ್ಯಕತೆ ಈ ಪಂದ್ಯಾಟ ಜಯಕ್ಕಾಗಿ ಜೈ ಕರ್ನಾಟಕ. ಈ ತನ್ಮದ 2ನೇ ಬಾರಿ ಹೆಸರಾದ ಚೆಂಡು, ಓಟಗಳು ಬರ್ತಾ ಇಲ್ಲ ವಿಕ್ಕಿ ಯಸ್ಗಾನಿಕ ಭಾಗದಲ್ಲಿ. ರಕ್ತನಿಧಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆ ರಕ್ತದಾನ ಶಿಬಿರಗಳು ನಡೆಯೋದನ್ನು ಕೇಳಿದ್ದೇವೆ, ನಡೆಯೋದನ್ನು ನೋಡಿದ್ದೇವೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಒಂದು ಜೀವದಿಂದ ಇನ್ನೊಂದು ಜೀವವನ್ನು ಉಳಿಸೋದಕ್ಕಾಗಿ ಅತಿ ಪ್ರಾಮುಖ್ಯವಾಗಿರುವಂತಹದ್ದು ರಕ್ತದಾನ. ಭದ್ರಾವತಿ ಅಂತ ಒಂದು ಪಟ್ಟಣದಲ್ಲಿ ಮೊದಲ ಬಾರಿಗೆ ಅದರ ಅವಶ್ಯಕತೆಯನ್ನು ಕಂಡುಕೊಂಡು ರಕ್ತನಿಧಿ ಘಟಕವನ್ನು ಆರಂಭಿಸಿದಂತ ಹರೀಶ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಇದೊಂದು ಅತಿ ದೊಡ್ಡ ಮಟ್ಟದ ಸಾಮಾಜಿಕ ಕಳಕಳಿಯ ಕೆಲಸ ಅನ್ನೋದಾಗಿ ನಾವು ಹೇಳ್ಬೋದು. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸಿನ ಪರವಾಗಿ. ಈ ತರಹದ ಅಂಗಡ ಒಳಭಾಗದಲ್ಲಿ ಮತ್ತೆ ಡೇವಿಡ್ಗೆ ಸಂದ ಚೆಂಡು ವೈಟ್ ಬಾಲ್. ತನ್ಮೂಲಕವಾಗಿ 1+1 2 ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 20 ಓಟಗಳು.
ಈ ಧರ್ಮದ ಅಂಗಳ ಒಳಭಾಗದಲ್ಲಿ ಮತ್ತೆ ರನ್ ಪಡ ಅವಕಾಶ ಇತ್ತು. ಆಕ್ಷನ್ ಅವರು ಕೂಡ ನಿಂತಲ್ಲಿ ನಿಲ್ತಾ ಇಲ್ಲ ಕಳೆದ 2 ದಿನಗಳಿಂದ. ತಳ ಮೊತ್ತ 21 ಓಟವನ್ನು ತಲುಪ್ತಾ ಇದೆ. 13 ಓಟದ ಅವಶ್ಯಕತೆ. ಬೆಂಗಳೂರು ವರ್ಸಸ್ ಚೆನ್ನೈ. ಈ ಧರ್ಮದ ಅಂಗಳ ಭಾಗದಲ್ಲಿ ಶಿವಮೊಗ್ಗ ಕ್ಷೇತ್ರ ಡೀಪ್ ಲಾಂಗ್ ಆನ್ ಭಾಗದಲ್ಲಿ ಒಂದು ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. 2 ಓಟಗಳ ಸೇರ್ಪಡೆ ಡೇವಿಡ್ ಆದ್ರೆ ಮೊದಲ ಜೀವದಾನವನ್ನು ಕೂಡ ಡೇವಿಡ್ ಪಡ್ಕೊಂಡ್ರು. ತಳ ಮೊತ್ತ 20. ಮುಂದಿನ ಪಂದ್ಯ RCB ಮತ್ತು CSK ರೀತಿಯಲ್ಲಿ ನಡೀತದೆ. ಒಂದು ಬೆಂಗಳೂರಿನ ತಂಡ, ಮತ್ತೊಂದು ಚೆನ್ನೈಯ ತಂಡ. 2ನೇ ಓವರ್ ಮುಕ್ತಾಯದಲ್ಲಿ 23ಕ್ಕೆ ನೋ ಲಾಸ್. ಇನ್ನು ಕೇವಲ 11 ಓಟದ ಅವಶ್ಯಕತೆ. ಜೈ ಕರ್ನಾಟಕ ಬ್ಯಾಂಗ್ಳೂರ್ ಜಯಕ್ಕಾಗಿ. ಚೇತು ಬೌಲರ್ ತೌಫಿಕಾ, ಸರಿ ಓಕೆ. ಈ ಬಾರಿ 3rd ಪ್ಲೇಸ್ ನ ಕ್ಯಾಚ್ ಕೂಡ 75,000 ಕ್ಯಾಚ್ ನೀಡಲಾಗುತ್ತೆ. ಈ ತನ್ಮಧ್ಯಸ್ಥನ ಒಂದು ಚೆಂಡು ತನ್ಮೂಲಕವಾಗಿ ವೈಟ್ ಬಾಲ್ 1+1. ಈ ಹಂತದಲ್ಲಿ ಕೇವಲ 1 ಹೆಚ್ಚುವರಿಯ ಸೇರ್ಪಡೆ. ತಣ ಮೊತ್ತ 24. ಜೈ ಕರ್ನಾಟಕ ಬ್ಯಾಂಗ್ಳೂರ್ 34 ಓಟವನ್ನು ದಾಖಲಿಸಬೇಕಾದಂತಹ ಜೈ ಕರ್ನಾಟಕ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಓಂ ಕಪ್ ತೌಫೀಕ್ ಎಸೆತ ಸ್ವಲ್ಪ ಮಟ್ಟಿಗೆ ಆಫ್ ಆರ್ಮ್ ಬೌಲಿಂಗ್ ಆಕ್ಷನ್ ಕೂಡ ಇದೆ. ತೌಫೀಕ್ ಹಿಂದೆ ಚವಾನ್ ಭಂಡಾರಿ, ಭರತ್ ಕಿಳಿಯಾರ್ ಇವರೆಲ್ಲ ಸ್ವಲ್ಪ ಮಟ್ಟಿಗೆ ಈ ಮಾದರಿಯ ಲಗೋರಿ ಬೌಲಿಂಗ್ ಆಕ್ಷನ್ ಅನ್ನೇ ಹೊಂದಿರುವಂತಹ ಬೌಲರ್ಗಳು. ಯತೀಶ್ ಅಲೆವರು ಕೂಡ ಪ್ರಕೃತಿ ನ್ಯಾಶಿನ ಪರವಾಗಿ. ಮತ್ತೆ ತೌಫೀಕ್ ಈ ತನ್ಮಧ್ಯೆ ಎಸೆದ ಒಂದು ಚೆಂಡು ರಿತೇಶ್ ರಿವರ್ಸ್ ಮುಖ್ಯವಾಗಿ ತಳ್ಮಾರ್ ಸಿಮರಕೆ ಭಾಗದಲ್ಲಿ ಮತ್ತೆ ರಿವರ್ಸ್ ಬೌಂಡ್ರಿಯ ಸೇರ್ಪಡೆ. ಸುಲಭ ಜಯ, ಭರ್ಜರಿ ಜಯದತ್ತ ಮುನ್ನುಗ್ತಾ ಇದೆ ಜೈ ಕರ್ನಾಟಕ ಬೆಂಗಳೂರಿನ ಒಂದು ತಂಡ. ತಳ ಮೊತ್ತ 28. ಮತ್ತೆ ರಿತೇಶ್ ಮುಖ್ಯವಾಗಿ ಸುಂದರತೆ ಹೊಡೆತ. ಲಾಂಗ್ ಆಫ್ ಆಗದಲ್ಲಿ 1 ಓಟದ ಸೇರ್ಪಡೆ. 29ಕ್ಕೆ ನೋ ಲಾಸ್. ತೀರಾ ಒಂದು ಏಕಪಕ್ಷೀಯ ಪಂದ್ಯ. KZM ಶಿವಮೊಗ್ಗ ಮೊದಲ ಪಂದ್ಯಾಟವನ್ನು ಕೂಡ ಇಜಾನ್ನ ವಿರುದ್ಧ ಸೋಲನ್ನು ಕಂಡಿದ್ರು. ಈ ಪಂದ್ಯಾಟವ ಸುಶಃ ಮತ್ತೊಂದು ಸೋಲಿನ ಕಡೆ ಸಾಗ್ತಾ ಇದೆ KZM ಶಿವಮೊಗ್ಗ. ಈ ತನ್ಮಧ್ಯೆ ಡೇವಿಡ್ ಅರಸೀಕೆರೆ ಹೊಡೆತ ಲಾಂಗ್ ಆನ್ ನಲ್ಲಿ ಸುಲಭದ ಕ್ಯಾಚ್ ಮುಖೇನ ಜೈ ಕರ್ನಾಟಕ ಮೊದಲ ಹೋದರಿಯನ್ನು ಕಳ್ಕೊಂಡ್ರು. 29ಕ್ಕೆ 1. ಉತ್ತಪ್ಪ ಬಂದರು. ಮೊದಲ ಪಂದ್ಯಾಟ ಚೆನ್ನೈಯ CSK ವರ್ಸಸ್ ಬೆಂಗಳೂರಿನ ಫ್ರೆಂಡ್ಸ್. RCB ಮತ್ತು CSK ಅಭಿಮಾನಿಗಳು ಆಲ್ಮೋಸ್ಟ್ ಈ ಪಂದ್ಯಾಟದ ನಿರೀಕ್ಷೆಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಭದ್ರಾವತಿಯ ಕ್ರೀಡಾ ಪ್ರೇಮಿ ಪ್ರೇಕ್ಷಕರಿಗೆಲ್ಲ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ 2022ರಲ್ಲಿ ಅದ್ದೂರಿ ಪಂದ್ಯಾಟವನ್ನು ಕಂಡ ಈ ಮೈದಾನದಲ್ಲಿ 2025ರ ಆರಂಭದಲ್ಲೇ ಮತ್ತೊಮ್ಮೆ ನಡೀತಾ ಇದೆ ಓಂ ಕಪ್ 2025. 16 ತಂಡಗಳ ಹಣಾಹಣಿಯನ್ನು ಕಂಡುಕೊಳ್ತಾ ಇದೆ.
ಉತ್ತಪ್ಪ ಸ್ಟ್ರೈಕರ್ ಅಲ್ಲಿ ಈ ಬಾರಿ ಸಂದ ಚೆಂಡು ಓಟಗಳು ಬರ್ತಾ ಇಲ್ಲ. ಬೆಂಗಳೂರಿನ ಫ್ರೆಂಡ್ಸಿನ ಪಂದ್ಯಾಟದ ಬಳಿಕ ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ಪ್ರಕೃತಿ ನ್ಯಾಶ್ ಕ್ರಿಕೆಟರ್ಸ್ ಬೆಂಗಳೂರನ್ನು ಎದುರಿಸ್ತಾರೆ. ತೌಫೀಕ್ ಡೇವಿಡ್ಗೆ ಸಂದ ಚೆಂಡು, ಕ್ಷಮಿಸಿ ಉತ್ತಪ್ಪನ ದಾಂಡಿನ ಟಾಪ್ ಎಜ್ ಆಗಿತ್ತು ಈ ಒಂದು ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ ಪೂರೈಕೆ ಮುಖೇನ 30 ಓಟವನ್ನು ತಲುಪ್ತಾ ಇದೆ ಜೈ ಕರ್ನಾಟಕ ಬ್ಯಾಂಗ್ಳೂರ್. ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ರಾಜ್ಯ ಮಟ್ಟ ಪಂದ್ಯಾಟಗಳಲ್ಲಿ ತಂಡಗಳು ಕಡಿಮೆ ಆಗ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ 16 ತಂಡಗಳು ಮಾತ್ರ ಆಡ್ತಾ ಇದೆ. ಅದು ಕೂಡ ಒಂದೆಡೆ ನಾನ್ ಸ್ಟೇಟ್ ಆಗಿ. ನಿನ್ನೆ ದಿನ ಓಂ ಕ್ರೀಡಾಸ್ ಭದ್ರಾವತಿಯ ತಂಡ, ರಾಕ್ ಯೂತ್ ಕ್ಲಬ್ ತುಮಕೂರು, ಬಾಬು ಇಲ್ಲವನ್ ಟೀಮ್ ಇಂಡಿಯಾ ಬ್ಯಾಂಗ್ಳೂರ್ ಮತ್ತು ಸಚಿನ್ ಬೆಂಗಳೂರಿನ ತಂಡಗಳು ಆಲ್ರೆಡಿ ಕ್ವಾಲಿಫೈರ್ ಹಂತವನ್ನು ಕಂಡಂತ ತಂಡಗಳು ಕೂಡ. ಇಸ್ಮಾಯಿಲ್ ಎಸ್ಗಾರಿಗ ಭಾಗದಲ್ಲಿ ತನ್ಮದ ಉತ್ತಪ್ಪನ ದಾಂಡಲ್ಲಿ ಮಾರ್ಚಾರಿ ಹೊಡೆತ 4ನೇ ಮೊದಲ ಚೆಂಡಿನಲ್ಲಿ ತನ್ಮೂಲಕವಾಗಿ ಸಿಕ್ಸರ್. ಮಾರ್ಚಾರಿ 9 ವಿಕೆಟ್ಗಳ ಜಯವನ್ನು ದಾಖಲಿಸ್ತಾ ಇದೆ ಜೈ ಕರ್ನಾಟಕ. 2ನೇ ಸೋಲನ್ನು ಕಂಡುಕೊಂಡು ಟೂರ್ನಮೆಂಟ್ ಇಂದ ನಿರ್ಗಮಿಸ್ತಾ ಇದ್ದಾರೆ KZM ಶಿವಮೊಗ್ಗ. ಭಾಗವಹಿಸಿದ್ದಕ್ಕೆ ಕೃತಜ್ಞತೆ ಶಿವಮೊಗ್ಗದವ್ರು. ನೋಡಿ, 2 ಸೋತರು, ಅನಿವಾರ್ಯವಾಗಿ 3ನೇ ಲೀಗ್ ಪಂದ್ಯಾಟ ಇದ್ದೇ ಇರ್ತದೆ.